ಇವತ್ತು ಮುಧೋಳದ ಶಿವಾಜಿನಗರಕ್ಕೆ ಪುನೀತ್ ಕೆರಳಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಪೊಲೀಸರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಲ್ಲ ಅಂತ ಅಂದ್ರೆ ಹೇಗೆ? ಇವತ್ತು ನನ್ನ ಕಾರ್ಯಕ್ರಮ ಇದ್ದದ್ದು ನಂಜನಗೂಡಿನಲ್ಲಿ ಅರುಣ್ ಶ್ಯಾಮ್ ಸರ್ ಜೊತೆ. ನಿಮ್ಮೆಲ್ಲರಿಗೂ ಅರುಣ್ ಶ್ಯಾಮ್ ಅವ್ರು ಗೊತ್ತಿರಬಹುದು. ಇವತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಏನೇ ತೊಂದರೆ ಆಯ್ತು ಅಂತ ಅಂದ್ರೆ ಹೈಕೋರ್ಟ್ ಇಂದ ಕ್ಷಣ ಮಾತ್ರದಲ್ಲಿ ಅವರನ್ನ ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇರತಕ್ಕಂತ ಅರುಣ್ ಶ್ಯಾಮ್ ಅವರ ಜೊತೆ ನಂಜನಗೂಡಿನಲ್ಲಿ ಹನುಮ ಜಯಂತಿಗೆ ನಾನು ಹೋಗಬೇಕಿತ್ತು. ಅಲ್ಲಿ ಕಾರ್ಯಕ್ರಮ ಇತ್ತು. ನನಗೆ ಶಿವಾಜಿನಗರದ ಮುಧೋಳದ ಶಿವಾಜಿನಗರದಿಂದ ಒಂದು ಕರೆ ಬಂತು. ಪುನೀತ್ ಅವರೇ, ಶ್ರೀಕಾಂತ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನಮ್ಮ ಪ್ರೀತಿಯ ಪೊಲೀಸರು ಅವ್ರ ಮೇಲೆ ಒಂದು 7-8 ಕೇಸ್ ಇದಾವಂತ ಹೇಳಿ ಅವ್ರಿಗೊಂದು ನೋಟಿಸ್ ಮಾಡಿದ್ದಾರೆ. ಅವ್ರನ್ನ ನೀವು ಕರೆಸಬಾರ್ದು ಅಂತ ಹೇಳಿ, ಹಾಗಾಗಿ ನೀವು ಬರಬೇಕು ಅಂತ. ಕಾರ್ಯಕ್ರಮದ ಉಪಸ್ಥಿತಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ. ತಕ್ಷಣ ನಾನು ನನ್ನ ಆತ್ಮೀಯ ಗೆಳೆಯ ನಂಜನಗೂಡಿನ ಚಂದ್ರು ಮಾತು ಕೊಟ್ಟಿದ್ದೆ, ಬಂದೇ ಬರ್ತೀನಿ ಅಂತ. ಇವತ್ತು ಈ ಕ್ಷಣ ನಾನು ಅಲ್ಲಿರ್ಬೇಕಿತ್ತು, ಮಾತು ಕೊಟ್ಟಿದ್ದೆ. ಗೆಳೆಯನಿಗೆ ಫೋನ್ ಮಾಡಿದೆ ಚಂದ್ರಿಗೆ, ಚಂದ್ರು ಹೀಗಿದೆ ಮುಧೋಳದಲ್ಲಿ ಕಾರ್ಯಕ್ರಮ, ಹೋಗಿ ಬರಲ್ಲ ಆತ ಹೇಳಿದ ಮಾತು. ಇದು ಅತಿಶಯೋಕ್ತಿ ಮಾತು ಅಲ್ಲ. ಪುನೀತಣ್ಣ, ಎಲ್ಲಿ ಕಾರ್ಯಕ್ರಮ ಇದ್ರೇನು ಅದು ಹಿಂದೂ ಸಮಾಜದ ಕಾರ್ಯಕ್ರಮ ಅಲ್ವಾ? ಅದು ನಂಜನಗೂಡಿನಲ್ಲಿದ್ರೇನು, ಉತ್ತರ ಕರ್ನಾಟಕದ ಮುಧೋಳದಲ್ಲಿದ್ರೇನು ಅದು ಹಿಂದೂ ಕಾರ್ಯಕರ್ತರು ಕೇಸರಿಯನ್ನ ಹೆಗಲ ಮೇಲೆ ಹಾಕಿದ ಹಿಂದೂ ಕಾರ್ಯಕರ್ತರು ಮಾಡುವ ಕೆಲಸ ಅಲ್ವಾ? ಹೋಗ್ಬಾ ಪುನೀತಣ್ಣ ಅಂತ ಹೇಳಿದ್ರು. ನಾನು ಇಲ್ಲಿಂದ ನಂಜನಗೂಡಿನಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಚಂದ್ರಶೇಖರ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ, ನಂಜನಗೂಡಿನ ಚಂದ್ರು ಅವರಿಗೆ. ಮತ್ತೆ ಯಾರಾದ್ರೂ ಉಪಸ್ಥಿತಿ ಇರಬೇಕು ಅಂತ ಅಂದ್ರೆ ಇವತ್ತಿನ ಒಬ್ಬರ ಅನುಪಸ್ಥಿತಿಯೇ ನನ್ನ ಇವತ್ತಿನ ಉಪಸ್ಥಿತಿಗೆ ಕಾರಣ. ಇವತ್ತು ಯಾರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ ಅಂತ ಅಂದ್ರೆ ಶ್ರೀಕಾಂತ್ ಶೆಟ್ಟಿ, ನನ್ನ ಆತ್ಮೀಯ ಸಹೋದರ, ಒಂದೇ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋರು, ಒಂದೇ ಗುರಿಯಡಿಗೆ ಸಾಕ್ತಾ ಇರ್ತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಅವರ ಅನುಪಸ್ಥಿತಿಯನ್ನು ನಾನು ಉಪಸ್ಥಿತಿ ತೆಗೆದುಕೊಂಡು ಅಷ್ಟು ವಿಚಾರವಂತ ವ್ಯಕ್ತಿಯ ವಿಚಾರಗಳನ್ನ ಮಂಡಿಸಬಲ್ಲೇನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಶ್ರೀಕಾಂತ್ ಶೆಟ್ಟಿ ಅವರ ವಿಚಾರಧಾರೆಗಳು, ಅವರ ವಿಚಾರ ಮಂಥನಗಳು ಎಂತ ಶ್ರೇಷ್ಠವಾದದ್ದು ಅಂತ ಅಂದ್ರೆ ಇವತ್ತು ಸರ್ಕಾರ ಆ ವ್ಯಕ್ತಿಯನ್ನ ಇಲ್ಲಿಗೆ ಬರದಂತೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಶ್ರೀಕಾಂತ್ ಶೆಟ್ಟಿ ಅವರನ್ನ ಇಲ್ಲಿಗೆ ಬರದಂತೆ ಮಾಡಿರ್ಬೋದು, ಶ್ರೀಕಾಂತ್ ಶೆಟ್ಟಿ ಅವರಿಗೆ ತಡೆ ಹಾಕಿರ್ಬೋದು, ಶ್ರೀಕಾಂತ್ ಶೆಟ್ಟಿ ಅವರನ್ನ ಕಟ್ಟಿ ಹಾಕಿರ್ಬೋದು. ಆದ್ರೆ ಅವರ ವಿಚಾರಧಾರೆಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀಕಾಂತ್ ಶೆಟ್ಟಿ ಅವರ ಹಿಂದೂ ಜಾಗರಣ ವೇದಿಕೆಯ ವಿಚಾರಧಾರೆಗಳು ಇವತ್ತು ಬಾಗಲಕೋಟೆಯ ಮುಧೋಳದಲ್ಲಿ ಮತ್ತೆ ಪ್ರತಿಧ್ವನಿಸ್ತವೆ. ಅದಕ್ಕೆ ಸಾಕ್ಷಿಯಾಗಿ ಪುನೀತ್ ಕೆರಳಿ ಇಲ್ಲಿ ಇರ್ತಾರೆ ಅಷ್ಟೇ. ಇಲ್ಲಿ ನನ್ನಿಂದ ಬರ್ತಕ್ಕಂಥ ಪ್ರತಿ ನುಡಿಯೂ ಶ್ರೀಕಾಂತ್ ಶೆಟ್ಟಿ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕಾಂತ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮವನ್ನು ನಾವು ಅರ್ಪಿಸ್ತೇವೆ. ಶ್ರೀಕಾಂತ್ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ, ಅವರ ವಿಚಾರಧಾರೆಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಸ್ನೇಹಿತರೆ, ನಾವು ಸ್ವಾತಂತ್ರ್ಯ ಬಂತು ಅಂತ ಹೇಳ್ಕೊಳ್ತೀವಿ. 1947ರಿಂದ ಯಾರಿಗೆ ಬಂತು ಸ್ವಾತಂತ್ರ್ಯ? ಎಲ್ಲಿ ಸಿಕ್ತು ಸ್ವಾತಂತ್ರ್ಯ? ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಭಾಷಣ ಮಾಡ್ತೇವೆ, ಅಖಂಡ ಭಾರತವನ್ನು ನಿರ್ಮಿಸಿಯೇ ಇನ್ನು ವಿಶ್ರಾಂತಿ ಅಂತ ಕುಂದಾಪುರದ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೊರಟ್ರೆ ಈ ಸರ್ಕಾರ ಪೊಲೀಸ್ ಇಲಾಖೆಯನ್ನ, ನನಗೆ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಕನಿಕರ ಇದೆ. ಯಾಕೆ ಗೊತ್ತಾ? ಯಾವ ಸರ್ಕಾರ ಬಂದ್ರು ಅವರ ಅಧೀನದಲ್ಲಿ ಅವರು ಹೇಳಿದಂತೆ ಕೇಳಿಕೊಂಡು ತಮ್ಮ ಅಷ್ಟು ವರ್ಷ ಅವರು IAS IPS ಅನ್ನು ಓದಬೇಕಾದ್ರೆ ಏನು ಕನಸು ಕಟ್ಟಿರ್ತಾರೆ? ಭಾರತವನ್ನ ಪ್ರತಿನಿಧಿಸಬೇಕು, ಸಂವಿಧಾನವನ್ನ ಪ್ರತಿನಿಧಿಸಬೇಕು, ನಾನು ಮತ್ತೊಬ್ಬ ಭಗತ್ ಸಿಂಗರಂತೆ ಹೋರಾಟ ಮಾಡಬೇಕು, ನಾನು ಮತ್ತೊಬ್ಬ ಸಾಂಗ್ಲಿಯಾನನ ತರ ಕೆಲಸ ಮಾಡಬೇಕು ಅಂತ ಬಂದು ಪೊಲೀಸರನ್ನ ಕೈಕಟ್ಟ ಹಾಕಿ ಅವರನ್ನ ತಮ್ಮ ತೀಟೆಗೆ ಈ ರಾಜಕಾರಣಿಗಳು ಬಳಸ್ಕೊಳ್ತಾರೆ, ತಮ್ಮ ಸಿದ್ಧಾಂತದಡಿಗೆ ಈ ರಾಜಕಾರಣಿಗಳು ಬಳಸ್ಕೊಳ್ತಾರೆ. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು. ನೋಟಿಸ್ ಏನು ಗೊತ್ತಾ? ನೀವು ಇನ್ನು ಅಖಂಡ ಭಾರತವನ್ನು ನಿರ್ಮಿಸಿಯೇ ವಿಶ್ರಾಂತಿಯನ್ನು ಕಾರ್ಯಕ್ರಮವನ್ನು ಮಾಡಿ, ಆದ್ರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ವಿಚಾರವನ್ನು ಮಾತಾಡಬಾರದು. ಅಯ್ಯೋ ಭಗವಂತ, ಅಖಂಡ ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸಿದವರ ಬಗ್ಗೆ ಮಾತಾಡದೆ ಇನ್ಯಾವ ಕಾರ್ಯಕ್ರಮ ಮಾಡ್ತಾರ ಅವರು? ಅಖಂಡ ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸಿದವರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ?
ಮತ್ತು 1947ರಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಿ. ಸಂವಿಧಾನದ ಅಡಿಯಲ್ಲಿ ಯಾವುದೇ ರಾಜಕಾರಣಿಯನ್ನ ಟೀಕೆ ಟಿಪ್ಪಣಿ ಮಾಡುವ ಸ್ವಾತಂತ್ರ್ಯವನ್ನು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಕೊಟ್ಟಿದ್ರು ಕೂಡ ಇವತ್ತಿನ ಸರ್ಕಾರಗಳು ಆ ಅಧಿಕಾರವನ್ನ, ಆ ಸಂವಿಧಾನವನ್ನ ಮುಟುಕು ಹಾಕೋ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಒಟ್ಟಾರೆ ಹಿಂದೂ ಕಾರ್ಯಕರ್ತರನ್ನ ಕಟ್ಟ ಹಾಕ್ತೀವಿ ಅಂತ ಹೇಳಿ ಇವತ್ತು ಮುಧೋಳದ ಶಿವಾಜಿನಗರದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಕಟ್ಟಿ ಹಾಕ್ತೇವೆ. ಬೆಳಗಿನಿಂದನೇ ನಾವು ಪೊಲೀಸರ ತುಕಡಿಗಳನ್ನ ತಂದು ಹಾಕ್ತೇವೆ, ಕಾರ್ಯಕ್ರಮಕ್ಕೆ ಜನ ಸೇರದಂತೆ ಮಾಡ್ತೀವಿ ಅಂತ ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಈ ಜನಸಾಗರವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಮುಧೋಳದ ಜನರು ಆ ಸರ್ಕಾರದ ಯಾವ ಕಿಮ್ಮತ್ತಿಗೂ ಬೆಲೆ ಕೊಡದೆ ಇಲ್ಲಿ ಬಂದಿರತಕ್ಕಂಥ ಪ್ರತಿ ಮಾತೆಯರು ಕೂಡ ಆ ಸರ್ಕಾರಕ್ಕೊಂದು ಗಟ್ಟಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಕಟ್ಟಿ ಹಾಕುವ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ, ನೀವೇನಾದ್ರೂ ನಮ್ಮನ್ನ ಕೆಣಕುವ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ನಾವು ಮತ್ತೆ ಮತ್ತೆ ಪ್ರತಿನಿಧಿಸ್ತೇವೆ, ಮತ್ತೆ ಮತ್ತೆ ಜನಸಾಗರವನ್ನ ಬೀದಿಗೆ ತೆಗೆದುಕೊಂಡು ಬರ್ತೇವೆ ಅಂತ. ಯಾವಾಗ ನೀವು ಶ್ರೀಕಾಂತ್ ಶೆಟ್ಟಿ ಅವರನ್ನ ಕರ್ಕೊಬಂದು ವೇದಿಕೆ ಮೇಲೆ ಹತ್ಸಿ ಕಾರ್ಯಕ್ರಮ ಮಾಡೋದಕ್ಕೆ ಬಿಡಲ್ಲ ಅಂದ್ರು, ಆ ತಕ್ಷಣವೇ 6-7 ಕೇಸ್ ಇರ್ತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಅವರನ್ನ ನೀವು ಬಿಡೋದಿಲ್ವಾ? ಹೆಸರಿಗಿದು ಶಿವಾಜಿನಗರ, ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳು. 6 ಕೇಸ್ ಇರುವ ಶ್ರೀಕಾಂತ್ ಶೆಟ್ಟಿ ಅವರನ್ನು ಬಿಡೋದಿಲ್ಲ ಅನ್ನೋದಾದ್ರೆ 36 ಕೇಸ್ ಹಾಕಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿಯನ್ನೇ ಕರ್ಸೋಣ ಅಂತ ಬೆಂಗಳೂರಿಂದ ಪುನೀತ್ ಕೆರೆಹಳ್ಳಿಯನ್ನು ಕರ್ಕೊಂಡ್ಬಂದು ನಿಲ್ಲಿಸಿ ಈ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಿಂದೂಗಳನ್ನ ಕಟ್ಟಿ ಹಾಕುವ ನಿರಂತರ ಪ್ರಯತ್ನ ನಡೀತಾನೆ ಇದೆ. ಇವತ್ತು ಮಂಗಳೂರು ಭಾಗದಲ್ಲಿ ನೀವು ನೋಡಿರಬಹುದು, ಇವತ್ತು ಮಂಗಳೂರಿನ ಭಾಗದಲ್ಲಿ ಕೋಮು ನಿಗ್ರಹ ಘಟಕ ಅಂತ ಮಾಡಿದ್ದಾರೆ. ಅದು ಕೋಮು ನಿಗ್ರಹ ಘಟಕ ಅಲ್ಲ, ಅದು ಹಿಂದೂಗಳ ಕಟ್ಟಿ ಹಾಕುವಂತಹ ಒಂದು ಘಟಕ. ಆದ್ರೆ ನನಗೆ ಗೊತ್ತಿದೆ, ಕರಾವಳಿಯಲ್ಲಿ ಹಿಂದುತ್ವವನ್ನು ಕಟ್ಟಿ ಹಾಕ್ಲಿಕ್ಕೆ ನೀವು ಯಾವುದೇ ಕೋಮು ನಿಗ್ರಹ ಘಟಕವನ್ನು ತಂದ್ರೂ ಕೂಡ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಪ್ರತಿ ಹಿಂದೂ ಕಾರ್ಯಕರ್ತರು ಕೂಡ ಕೆರಳಿ ಹೋರಾಟವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಮಾಡಿದ್ರೆ ಉತ್ತರ ಕರ್ನಾಟಕದ ಹಿಂದೂಗಳು ತಮ್ಮ ಮನೆಯ ಬಾಗಿಲನ್ನು ತೆರೆದು ಅವರಿಗೆ ಅವಕಾಶವನ್ನ ಇಲ್ಲಿ ಮಾಡಿಕೊಡ್ತಾರೆ. ನಾನು ನಂಬಿದ್ದೀನಿ. ಇವತ್ತು ಯಾರನ್ನೆಲ್ಲ ಅಲ್ಲಿಂದ ಗಡೀಪಾರು ಮಾಡಬೇಕು ಅಂತ ಹೊರಟಿದ್ದಾರೋ, ನೀವು ಕರಾವಳಿ ಹಿಂದುತ್ವವನ್ನ ಮುಚ್ಚಿಸ್ತೀವಿ ಅಂತ ಹೋದ್ರೆ ಕೆರಳಿದ ಉತ್ತರ ಕರ್ನಾಟಕ ಮತ್ತೊಂದು ಹಿಂದುತ್ವದ ಛಾಯೆಯನ್ನ ಶಿವಾಜಿ ಮಹಾರಾಜರಿಗೆ ತೋರಿಸಬೇಕಾಗತ್ತೆ. ಅದನ್ನ ತೋರಿಯೇ ತೀರ್ತೇವೆ ಅನ್ನುವಂತ ಬೃಹತ್ ಸಂದೇಶವನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ತಿಳಿಸೋಕೆ ಇಷ್ಟಪಡ್ತೇನೆ. ನಿಮ್ಮ ಸರ್ಕಾರ 5 ವರ್ಷ ಇರಬಹುದು, ಅಥವಾ ಮತ್ತಿನ್ನ 5 ವರ್ಷ ಬರಬಹುದು, 5 ವರ್ಷ ಇರಬಹುದು, ಮತ್ತೊಂದು 5 ವರ್ಷ ಬರಬಹುದು. ಆದ್ರೆ ನೆನಪಿಟ್ಕೊಳ್ಳಿ, ಹಿಂದೂ ವಿರೋಧಿ ಆಡಳಿತವನ್ನ ಮಾಡ್ತಾ ನೀವು ಯಾರನ್ನ ಓಲೈಸ್ತಾ ಇದ್ದೀರೋ ಬರ್ದಿಟ್ಕೊಳ್ಳಿ. ನೀವು ಸಿದ್ದರಾಮಯ್ಯನವರೇ ಬರ್ದಿಟ್ಕೊಳ್ಳಿ, ನೀವು ಅವರಿಂದನೇ ನಿಮ್ಮ ಕಾಂಗ್ರೆಸ್ ಪಕ್ಷನ ಸರ್ವನಾಶವಾಗುತ್ತೆ. ಯಾರನ್ನ ನೀವು ಓಲೈಸ್ತಿದ್ದೀರೋ, ಸಿದ್ದರಾಮಯ್ಯನವರೇ ನೀವು ಯಾರನ್ನ ಓಲೈಸ್ತಿದ್ದೀರೋ ಅವರೇ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತ್ಯವನ್ನ ಆಡ್ತಾರೆ. ಇದು ಪುನೀತ್ ಕೆರೆಹಳ್ಳಿ ಮುಧೋಳದಲ್ಲಿ ಶಿವಾಜಿನಗರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಳಿ. ಹಿಂದೂಗಳು ಸೌಹೃದಯರು, ನೀವು ಹಿಂದೂಗಳನ್ನ ಕೈ ಹಿಡಿದದ್ದೇ ಆದ್ರೆ ಕೇವಲ ಒಂದು ಕ್ಷೇತ್ರವನ್ನು ಗೆಲ್ಲಲಾಗದ ಭಾಜಪವನ್ನ ಇವತ್ತು ಕೇಸರಿಯನ್ನ ತೊಟ್ಟರು ಅನ್ನೋ ಏಕೈಕ ಕಾರಣಕ್ಕೆ ಸುದೀರ್ಘ 15 ವರ್ಷದಿಂದ ಪ್ರಧಾನಿಯನ್ನಾಗಿ ಅದೇ ಭಾಜಪದ ಅಭ್ಯರ್ಥಿಯನ್ನ ಮಾಡಿ ಕೂರಿಸಿದಿವೆ. ಅದು ಈ ಕೇಸರಿಯ ತಾಕತ್. ಹಿಂದುತ್ವವನ್ನು ಎದರಿ ಹಾಕಿಕೊಂಡ ನೀವು ಇವತ್ತು ಕೇವಲ 1-2 ರಾಜ್ಯಗಳಲ್ಲಿ ಉಳಿದಿದ್ದೀರಾ. ಕಾಂಗ್ರೆಸ್ಸಿಗರೇ 1-2 ರಾಜ್ಯಗಳಲ್ಲಿ ಮಾತ್ರ ಉಳಿದಿದ್ದೀರಾ. ಶತಮಾನಗಳಿಂದ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿಕೊಂಡು ಬಂದ್ರು ಇವತ್ತಿಗೂ ಉಳಿದು ಮುಧೋಳದ ಶಿವಾಜಿನಗರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಬಂದು ನಿಂತ್ಕೊಂಡು ಕೇಸರಿಯನ್ನು ಧರಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ತಾಕತ್ತನ್ನ ಪ್ರಶ್ನೆ ಮಾಡೋದಕ್ಕೆ ಬರಬೇಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಮ್ಮೆಲ್ಲರೊಳಗೆ ಹಿಂದುತ್ವ ಸದಾಕಾಲ ಗರ್ಜಿಸುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರಂತೆ ನಾವು ನಮ್ಮ ಮನೆಯಲ್ಲೂ ಕೂಡ ಮನದಲ್ಲೂ ಕೂಡ ಮಾತೆಯರ ಪ್ರತಿ ಗರ್ಭದಲ್ಲೂ ಕೂಡ ಈ ಭೂತಾಯಿಯ ಗರ್ಭದಲ್ಲೂ ಕೂಡ ಪ್ರತಿ ಶಿವಾಜಿ ಮತ್ತೆ ಮತ್ತೆ ಹುಡ್ತಾನೆ ಇರ್ತಾರೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು. ಒಂದು ಸಲ ಎಲ್ಲರೂ ಕೂಡ 2 ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರವನ್ನು ಹೇಳ್ಬೇಕು ಅಂತ ಕೇಳ್ಕೊಳ್ತಾನೆ. ಅದು ಎಷ್ಟು ಜೋರಾಗಿರ್ಬೇಕು ಅಂತ ಅಂದ್ರೆ ವಿರೋಧಿಗಳನ್ನು ಎಚ್ಚರಿಸುವಂತೆ ಮತ್ತು ಹಿಂದೂಗಳನ್ನ ಜಾಗೃತಿಗೊಳಿಸುವಂತಿರಬೇಕು. 2 ಕೈಗಳನ್ನು ಮುಷ್ಟಿ ಮಾಡಿ ಜೋರಾಗಿ ಗಾಳಿಯಲ್ಲಿ ಬೀಸ್ತಾ ಇರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ
ಶಿವಾಜಿ ಮಹಾರಾಜ್ ಕಿ